ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಏನ್ರಿ ನೀವು ವಯಸ್ಸಾದ್ರು ಆ ಗತ್ತು ಆ ತಾಕತ್ತು ಬಿಟ್ಟೇ ಇಲ್ಲ. ಇದು ಕುಸ್ತಿ ಆಡಿ ಬೆಳೆದ ದೇಹ ಕಣೆ. ಅಯ್ಯೋ ಚಿನ್ನ. ಏನ್ರಿ ಚಿನ್ನ. ಅಯ್ಯೋ ನಿಮ್ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದೀನಿ ಅಂತಂದ್ರೆ ದಿನಕ್ಕೆ 100ರಿಂದ 150 ಸತಿ ಚುನ್ನ ಚುನ್ನ ಅಂತೀರಾ. ಅದಕ್ಕೆ ತೆಗೆದು ಎಲ್ಲಡ್ಕಿ ಚಿಲ್ಲಲ್ಲಿ ಇಟ್ಕೋತೀನಿ. ಯುವತಿ, ಹೇಳ ಯುವಕ, ನಾನು ನೀನು ಸಂಸಾರ ಅನ್ನೋ ಸಾಗರನ ಎಷ್ಟ್ ಚೆನ್ನಾಗಿ ಈಜ್ಕೊಂಡು ದಾಟ ಬಿಟ್ವಿ ಅಲ್ಲ. ನೀವೆಲ್ಲಿ ಈಸ್ಕೊಂಡ್ರಿ? ಡಬುಕು ಡುಬುಕು ಡಬುಕು ಡುಬುಕು ಅಂತ ಮುಳುಗ್ತಿದ್ರಿ. ನಾನೇ ಕೈ ಹಿಡಿದು ಎತ್ತಿದ್ದು. ನೀನ್ ಕೈ ಕೊಟ್ಟಾಗ್ಲೇ ನಾನು ಡುಬುಕು ಡುಬುಕು ಅಂತ ಮುಳುಗಿದ್ದು. ಅಂದ್ರೆ ನಾನ್ ಕೈ ಕೊಟ್ಟ ತಕ್ಷಣ ಮುಳುಗ್ಬಿಟ್ರೆ ನೀವು? ತಮಾಷೆ ಮಾಡ್ದೆ. ತಮಾಷೆ ಮಾಡಿದ್ರಂತೆ. ತಮಾಷೆನ ಮಾಡೋ ವಯಸ್ಸೆಲ್ಲ ಮಾಡ್ಲಿಲ್ಲ, ಈಗ ಬಂದರೆ ಮಾಡಕ್ ತಮಾಷೆನ. ಮಾಡೋ ವಯಸ್ಸಲ್ಲಿ ಮಾಡಿದ್ರೆ ಏನಾಗ್ತಿತ್ತು? 2 ಮಕ್ಳಾಗ್ತಿತ್ತು. ಈಗೇನಾಗಲ್ಲ ಅನ್ನತ್ತಾ? ನಿನಗೆ ವಯಸ್ಸು 70 ಆದ್ರೂನು ನಾನು ಮುಟ್ಟಿದ ತಕ್ಷಣ ಅಂತ ನಾಚ್ಕತಿಯಲ್ಲ, ಅದ್ ಹೆಂಗೆ? ಯುವಕ, ಇಲ್ಲೋಡು, ನಮ್ಮ ಮನೆ ಎದುರುಗಡೆ ಇರೋ ಲೈಟಿನ ಕಂಬ ಎಷ್ಟೋ ವರ್ಷ ಹಳೇದು. ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಹತ್ತಲ್ವಾ? ಅದು ಹೋಗ್ಲಿ ಬಿಡು. 4 ಮಕ್ಕಳಿಗೆ ಕೊಡೋ ಪ್ರೀತಿನ ಒಬ್ಬ ಮಗನಿಗೆ ಕೊಟ್ಟು ಬೆಳೆಸಿಲ್ವಾ ನಾವು? ಅಯ್ಯೋ, 4 ಜನ ತಿನ್ನೋ ಅನ್ನನ ಒಬ್ಬಂಗೆ ತಿನ್ಸಿದ್ರಿ. ಪ್ರೀತಿ ಜಾಸ್ತಿ ಆಗಿ ಇವಾಗ ನೋಡಿ ವಾಂತಿ ಮಾಡ್ಕೊಂತಿದ್ದಾನ ಅವನು. ಈಗ ಅವ್ರ ಸಮಾಚಾರ ಯಾಕೆ? ಮನೇಲಿ ಇಬ್ರೇ ಇದೀವಿ, ಇಬ್ರು ಜೊತೆಗ್ ಸೇರಿ ಮನಸ್ಸು ಬಿಚ್ಚಿ ಮಾತಾಡೋಣ ಅಂದೆ. ಯಾಕೆ ಬೇಕು? ನಾನು ಯಾಕೆ ಬೇಡ? ಅಯ್ಯೋ, ನಿಮ್ ಗೆಳೆಯ ಇದ್ದಾನಲ್ಲಿ ಯಾರು ಅವನು? ಚಂದ್ರು. ಅವನೇ. ಅವನು ಮುದುಕಿ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿನೇ ಮನೆ ತುಂಬಾ ಮಕ್ಕಳು ಮೊಮ್ಮಕ್ಕಳು ತುಂಬ್ಕೊಂಡವ್ರೆ. ಈಗ ನೋಡಿ, ಆ ಮಕ್ಕಳನ್ನ ನೋಡ್ಕೊಳಕ್ಕಾಗ್ದೇನೆ ಬೀದಿಯಲ್ಲಿ ಬಿಟ್ಟು ಬಂದ್ಬಿಟ್ಟವ್ನೆ. ಅಯ್ಯಯ್ಯೋ, ಟಿವಿಲಿ ಡಿಸ್ಕೋ ನೋಡು ಅಂದ್ರೆ ಇಲ್ಲ ಇಯರ್ಫೋನ್ ಹಾಕೊಂಡು ಭಜನೆ ಕೇಳ್ತೀನಿ ಅನ್ನಂಗಾಯ್ತು ನಿನ್ ಕತೆ. ಹ್ಞೂನ್ರಿ. ಓ ಮಂಗಳಂ ಓಂಕಾರ ಮಂಗಳಂ, ಓಂ ಮಂಗಳಂ ಓಂಕಾರ ಮಂಗಳಂ. ಮುದುಕಿ, ಅದೆಲ್ಲ ಬಿಡು. ಮನೇಲಿ ಯಾರು ಇಲ್ಲ. ನಾವಿಬ್ರೇ ಹಳೆ ರೊಮ್ಯಾಂಟಿಕ್ ಮೂಡ್ನೆಲ್ಲ ಹಂಗೆ ಮೆಲ್ಕ್ ಹಾಕೋಣ ಅಂದ್ರೆ ಪುರಾಣ ಹೊಡಿತವಳೆ. ಅಯ್ಯೋ ಬಿಡೋ ಮುದುಕ ನೀನು. ಅಲ್ಲ, ಚಟ್ಟ 10 ವಯಸ್ಸಾದ್ರು ಚಟ ಮಾತ್ರ ಬಿಡೋದೇ ಇಲ್ಲ ಅಂತ ನೀವು. ಯುವತಿ, ನಮ್ಮ ಮನೆ ಮುಂದಿರೋ ಕಂಬನೂ ಹಳೇದೆ, ಅದ್ರಲ್ಲಿರೋ ವೈರು ಹಳೇದೆ, ಆದ್ರೂ ಡೈಲಿ ಕರೆಂಟ್ ಆಡಲ್ವಾ? 2ನೇ ಸತೆ ನನ್ನ ನೋಡಕ್ ಬಂದಿದ್ರಲ್ಲ, ಅದೇ ಒಣಗಿರೋ ರೋಸ್ ಹೂ ಹಿಡ್ಕೊಂಡು ನಾನೇನೋ ನಿಮ್ಮ ಅವಸ್ಥೆ ನೋಡಕ್ ಆಗದೆ ಒಪ್ಕೊಂಡ್ಬಿಟ್ಟೆ. ಯುವತಿ, ಒಣಗಿರೋ ರೋಸ್ ತಂದಿದ್ದಕ್ಕೆ ನೀನ್ ಬಿದ್ದೆ. ಇನ್ನು ಫ್ರೆಶ್ ಆಗಿರೋ ರೋಸ್ ತಂದಿದ್ರೆ ಅವ್ರ ತರ ಇರೋರು ಬೀಳೋರು. ಅಯ್ಯೋ, ಎಲ್ರು ನೋಡ್ತವ್ರೆ, ಸುಮ್ನಿರ್ ನೀನು. ಅವ್ರು ಬಂದಿರೋದೇ ನೋಡಕ್ಕೆ, ಅವ್ರು ಕೂತಿರೋದೇ ಜಡ್ಜ್ ಮಾಡಕ್ಕೆ. ಹಂಗಂತ ಅವ್ರ ಮುಂದೆನೆ ಲವ್ ಮಾಡಕ್ಕಾಗತ್ತಾ? ನಾನ್ ರೆಡಿ, ನೀನ್ ರೆಡಿನಾ? ನಾವು ರೆಡಿ. ಬೇಡ ಇದೆಲ್ಲ. ಸದ್ಯಕ್ಕೆ ಮನೇಲಿ ಮಗ ಸೊಸೆ ಯಾರು ಇಲ್ಲ. ಕ್ಯಾಪಲ್ಲಿ ಒಂದು ಡುಯೆಟ್ ಹಾಡ್ಕೊಂಡ್ಬಿಡಣ. ಏ ಮಾಜಿ ಯುವತಿ, ಹೇಳ ಯುವಕ. ಚುಟು ಚುಟು. ಅಯ್ಯೋ, ನಮ್ದು ಟ್ರೇಲರ್ ಮುಗೀತು. ನನ್ನ ಮಗ ಸೊಸೆ ಬಂದು ಪಿಕ್ಚರ್ ತೋರಿಸ್ತಾರೆ. ಬಾ ಮುದುಕಿ, ಒಳಗ್ ಹೋಗೋಣ.
ಸುಸ್ಮಿತಾ ಏನ್ರಿ ಸುಸ್ಮಿತಾ ಮದ್ವೆಗಿಂತ ಮುಂಚೆ ಬೇರೆ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಮದುವೆ ಆಗಿ ಒಂದ್ ಮಗು ಇದೆ, ಈಗ ಯಾಕ್ರಿ ಈ ಪ್ರಶ್ನೆ? ಅದಕ್ಕೆ ಕೇಳ್ತಾ ಇರೋದು. ಲವ್ ಮಾಡಿದ್ದೆ. ಅವಾಗ ನಿಮ್ಮ ಅಪ್ಪ ರುದ್ರೇಶ ರಪ್ ರಪ್ ಅಂತ ಹೊಡಿಲಿಲ್ವಾ? ಹೊಡಿಯೋದೇನ್ ಬಂತು, ಖುಷಿಲಿ ಕುಣಿದಾಡಿ ಇಡೀ ಊರ್ಗೆ ಸ್ವೀಟ್ಸ್ ಹಂಚ್ಬಿಟ್ರಿ. ಹೌದಾ? ಯಾಕೆ? ನಾನು ಒಬ್ಬನೇ ಲವ್ ಮಾಡ್ದೆ ಅಂತ. ಇನ್ನೊಂದಿಬ್ರಲ್ಲ ಲವ್ ಮಾಡು, ಇಡೀ ಊರಿಗೆ ಬಾಟೂಟ ಹಾಕಿಸ್ತಾನೆ ನಿಮ್ಮ ಅಪ್ಪ. ಬಾಯಿ ಮಣ್ಣಾಕ. ಅಯ್ಯೋ ರೀ ಹಾಲ್ನವ್ರು ಬಂದಿದ್ದ. ಹಾಲ್ನವ್ನು ಬಂದಿದ್ದ? ಅಯ್ಯೋ ಹಾಲಿನ ದುಡ್ಡು ಕೇಳಕ್ ಬಂದಿದ್ದ. ಲೇ, ನೀ ದಿನಕ್ಕೆ ಎಷ್ಟು ಲೀಟರ್ ಹಾಲು ತಗೋತೀಯ? 4 ಲೀಟ್ರು. ಇರೋದೇ 5 ಜನಕ್ಕೆ 4 ಲೀಟರ್ ಹಾಲು ತಗೋತೀಯನೆ. ಆದ್ರೆ ಕುಡಿತೀಯ ಇಲ್ಲ ಸ್ನಾನ ಮಾಡ್ತೀಯ? ಅಯ್ಯೋ ಮನೆ ಅಂದ್ಮೇಲೆ ಖರ್ಚು ವೆಚ್ಚ ಎಲ್ಲ ಬರುತ್ತೆ, ಅದನ್ನೆಲ್ಲ ಕೇಳ್ತಾರ? ಹಂಗಂದ್ರು ಆದ್ರೂ 5 ಜನಕ್ಕೆ 4 ಲೀಟರ್ ಹಾಲು ತಗೊಳ್ಳೋದು ತಪ್ಪು. ನೀವು ದಿನಕ್ಕೆ 4 ಪ್ಯಾಕ್ ಸಿಗರೇಟ್ ಸೇದೋದು ತಪ್ಪು. ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಕಿತ್ತೋಗಿರೋ ಮಕ ಕೆತ್ತಿಸ್ಕೊಳ್ಳೋದು ತಪ್ಪು. ವಾರಕ್ಕೆ ಒಂದ್ ಸಿನಿಮಾ ನೋಡ್ತಿರಲ್ಲ, ಅದು ತಪ್ಪು. 3 ದಿನಕ್ಕೆ ಜಂಪ್ ಮಾಡ್ಕೊಂಡು ನಿಮ್ಮ ಅಮ್ಮನ ಮನೆಗೆ ಹೋಗ್ತಿಲ್ಲ, ಅದು ತಪ್ಪು. ನೀವ್ ಮಾಡೋ ತಪ್ಪು ರೀ. ತಪ್ಪು ಕಣೆ ಗಿಡಿ. ಅಪ್ಪ ನಿಮ್ಮಿಬ್ರಿಗೂ ನಾನು ಮಗನಾಗಿ ಹುಟ್ಟನಲ್ಲ, ಅದ್ ನನ್ ತಪ್ಪು. ನೀವು ಹುಟ್ಟು ಅಂತ ಕೇಳಿದ್ವನಪ್ಪ ನಾವು ಬಂದು. ನಾ ಹೊಟ್ಟೆಲಿ ಹುಟ್ಟು ಅಂದ್ವೇನೋ? ಮಗನೇ ಏನೋ ತಮಾಷೆಗೆ ಮಾಡಕ್ ಹೋಗಿ ಅಮಾಸೆ ನನ್ ಮಗ ಹುಟ್ಟುಬಿಟ್ಟ. ಇಲ್ಲ ನನ್ ಕರ್ಮ. ಅಪ್ಪ ನನಗೆ ಬೈತೀಯಾ? ನೀನ್ ಡೈಲಿ ಪಕ್ಕದ ಮನೆ ಆಂಟಿಗೆ ಮುತ್ತು ಕೊಡೋದು ಅಮ್ಮನ್ಗೆ ಹೇಳ್ತೀನಿ. ಏನೋ ಮುತ್ತು ಅನ್ನಂಗ್ ಕೇಳಿಸ್ತು. ಕೈ ತುತ್ತು ಕೇಳ್ತಾವನೆ ಮಗ. ಅಮ್ಮ ಅದಲ್ಲ, ಸನ್ಶೈನ್ ಗೋ 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 ಹಿಯರ್ ಗೋ ಹಿಯರ್. ಅಪ್ಪ ಅದು ಕಮ್ಮು. ಗೊತ್ತು ಕೊಡ, ಕೂತ್ಕೋ. ಸ್ಟ್ಯಾಂಡ್ ಅಪ್ ಹಿಯರ್. ಅಪ್ಪ ಅದು ಸಿಟ್ಟು. ನನಗೆ ಇಂಗ್ಲಿಷ್ ಕೊಡ್ತಾನೆ. ಕೂತ್ಕೊಳ್ಳ ಇಲ್ಲೇ ಕೂತ್ಕ. ಅಪ್ಪ ಅಪ್ಪ ಏನಾ? ನನ್ಗೊಂದು ಡೌಟ್ ಇದೆ. ಹೇಳೋ ಡೌಟೇಶ. ಅಪ್ಪ ಅಮ್ಮ ನೋಡಿದ್ರೆ ಬೆಳ್ಳಗವಳೆ, ನೀನ್ ನೋಡಿದ್ರೆ ಆವರೇಜ್ ಕಲರ್ ಇದೆಯಾ. ನಾನ್ ಯಾಕೆ ಹಿಂಗಿದ್ದೀನಿ? ಅದು ಕಾರಣ ನಾನಲ್ಲ. ಅಂದ್ರೆ ನೀನ್ ಹುಟ್ಟಬೇಕಾದ್ರೆ ಕರೆಂಟ್ ಹೋಗಿತ್ತು, ಫುಲ್ ಕತ್ಲಾಗಿತ್ತು ಕಂದ, ಅದಕ್ಕೆ ಹಿಂಗ್ ಹುಟ್ಟಿದ್ಯಾ. ಅಪ್ಪ ಹಂಗಾದ್ರೆ ನೀನ್ ಬರಗಾಲದಲ್ಲಿ ಹುಟ್ಟದ? ಯಾಕೆ ಹಿಂಗ್ ತೆಳ್ಳಗಿದ್ಯಾ? ಅಪ್ಪ ನಂಗೆ ಇನ್ನೊಂದು ಡೌಟ್ ಇದೆ. ಏನೋ ಡೌಟೇಶ? ಅಪ್ಪ ನಂಗೆ ಶೈನಿಂಗ್ ಅಂತ ಯಾಕೆ ಹೆಸರಿಟ್ಟೆ? ಅದು ನೀವು ಹುಟ್ಟಕ್ಕಿಂತ ಮುಂಚೆ ಪ್ರಪಂಚ ಫುಲ್ ಕತ್ಲಾಗಿತ್ತಪ್ಪ. ನೀವು ಹುಟ್ಟಿದ್ಮೇಲೆ ಈ ಲೈಟು ಸೂರ್ಯ ಎಲ್ಲ ಬಂದಿದ್ದು, ಅದಕ್ಕೆ ಶೈನಿಂಗ್ ಅಂತ ಇಟ್ಟಿದ್ದು. ಅಪ್ಪ ಹಂಗಾದ್ರೆ ನಾನು ದೊಡ್ಡವನಾದ್ಮೇಲೆ ಶೈನಿಂಗ್ ಸ್ಟಾರ್ ಆಗ್ತೀನಿ. ಹ್ಞೂ ಕಣಪ್ಪ, ನೀನು ದೊಡ್ಡವನಾದ್ಮೇಲೆ ಶೈನಿಂಗ್ ಸ್ಟಾರ್ ಆಗು. ಅಪ್ಪ ಅವಾಗಿಂದ ನೀನೇ ಪಂಚ್ ಹೊಡಿತಿದ್ಯಾ, ಈಗ ನಾನ್ ಪಂಚ್ ಹೊಡಿತೀನಿ. ತಗೋ ಇಷ್ಟ ಅಪ್ಲರ್ ತಗೊಂಡ್ ಪಂಚ್ ಹೊಡ್ಕೊ ಎಲ್ ಬೇಕಲ್ಲಿ. ಅಪ್ಪ ನಾನ್ ನಿರಂಜನ್ ಅಂಕಲ್ ಪಂಚ್ ಹೊಡಿತೀನಿ. ಹೋಗಿ ಹೊಡಿತಾರೆ, ಹೊಡಸ್ಕೊ. ಮಗನೇ ಚಿಕ್ಕವನಾಗಿ ದೊಡ್ಡ ಮಾತು ಮಾತಾಡ್ಬಾರ್ದು, ಕೂತ್ಕೋ ಇಲ್ಲಿ. ಅಪ್ಪ ನೀನ್ ದೊಡ್ಡವನಾಗಿ ದೊಡ್ಡವನ್ ತರ ಮಾತಾಡು, ನಾನ್ ಚಿಕ್ಕವನಾಗಿ ಚಿಕ್ಕದಾಗಿ ಮಾತಾಡ್ತೀನಿ. ಕೊಡ ನಿನ್ ಪ್ರೋಗ್ರೆಸ್ ಕರ್ಕೊಡ ನೋಡ. ಅಪ್ಪ ಇಷ್ಟು ಮಾತಾಡ್ತಾ ನನ್ನ ಮಗ ಎಕ್ಸಾಮ್ ಅಲ್ಲಿ ಏನ್ ದಬ್ಬಾಕಿದ್ಯಾ ನೋಡ್ತೀನಿ. ಕೊಡು. ಅಪ್ಪ ತಗೋ. ಏನೋ ಇದು ಎಲ್ಲ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲೇ ಫೇಲ್ ಆಗ್ಬಿಟ್ಟಿದ್ಯಾ? ನೀ ನನ್ ಮಗ ಅನ್ಕೊಳಕ್ಕೆ ನಾಚಿಕೆ ಆಗ್ತಿದೆ ನಂಗೆ. ಅಪ್ಪ ಈ ನಿರ್ಧಾರ ತಗೊಳಕ್ಕೆ ಮುಂಚೆ ಅಮ್ಮನೊಂದ್ಸತಿ ಕೇಳು. ಎದುರುಗಡೆ ಮಾತಾಡ್ ಬುದ್ಧಿ ಬಿಡ್ತೀನಿ ಅಷ್ಟೇ. ಅಪ್ಪ ನಾನು ಇಂಗ್ಲಿಷ್ ಎಕ್ಸಾಮ್ ಚೆನ್ನಾಗೇ ಬರ್ದಿದ್ದೆ, ಆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ. ಕೊಂದು ಬಿಡ್ತೀನಿ ಮಗ ಮಾತಾಡಿದೆ ಅಂದ್ರೆ. ಯಾಕಪ್ಪ ಅತ್ತೆ ಮೇಲಿನ ಕೋಪ ಕತ್ತೆ ಮೇಲೆ ಅಂದಂಗೆ ನಿನ್ ಹೆಂಡತಿ ಮೇಲಿನ ಕೋಪ ನಾ ಈ ಮಗು ಮೇಲೆ ತೀರಿಸ್ಕೊತಿದೀಯಾ? ಅದಂಗಲ್ಲ ಅಪ್ಪ. ಏನಂಗಲ್ಲ, ನೀನು ನೀನ್ ಚಿಕ್ಕವನಿದ್ದಾಗ ಒಂದು ಫೈಡ್ ಅಂತ ನೋಡಿದಿಲ್ಲ ನಾನು. ಪಾಪ ನನ್ಕೊಂದು ಬಾಲಮ್ಮ ಬಾಲ ಚಿನ್ನು. ಅಯ್ಯೋ ಅಜ್ಜಿ, ನೀನ್ ಆಗ್ಲೇ ಅಪ್ಪನ್ಗೆ ಫೈಡ್ ಅಂತ ಒಂದ್ ಬಿಟ್ಟಿದ್ರೆ ಈಗ ನಂಗ್ ಓದೇ ಬೀಳ್ತಿರ್ಲಿಲ್ಲ. ಅಪ್ಪ ಅಮ್ಮನಿದ್ರೆ ಎದುರುಗಡೆ ಮಾತಾಡ್ತೀನ, ಮನೆಯಿಂದ ಆಚೆ ತೊಲಗು ನಾಯಿ. ತಂದೆ ಏನು ಹೇಳ್ದೆ? ಮಕ ಮುಚ್ಕೊಂಡು ಹೋಗಲ್ಲ ಅಂದೆ. ಅವ್ನ ಯಾಕೋ ಮನೆ ಬಿಟ್ಟು ತೊಲಗಬೇಕು ಅಂತ ತಪ್ಪು ಏನೋ ಮಾಡಿದಾನೆ? ಅಪ್ಪ ಅಮ್ಮ ಅವ್ನ್ ಏನ್ ಮಾಡಿದಾನೆ ಗೊತ್ತಾ? ಅಪ್ಪ ಅಮ್ಮ ಏನು? ಅಪ್ಪ ಅಮ್ಮ ಅವ್ನ್ ನನ್ ಫೇವ್ರೇಟ್ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲೇ ಫೇಲ್ ಆಗಿದ್ದಾನೆ. ಅಷ್ಟೇ ತಾನೇ? ನೀನ್ ಕನ್ನಡದಲ್ಲೇ ಫೇಲ್ ಆಗಿದ್ದೆ, ನಾನ್ ಮನೆ ಬಿಟ್ಟು ಕಳ್ಸಿದ್ನಾ? ತಾತ ಅಪ್ಪ ಕನ್ನಡದಲ್ಲೇ ಫೇಲ್ ಆಗಿದ್ನಾ? ಕನ್ನಡ ಅಷ್ಟೇ ಅಲ್ಲಪ್ಪ, ಎಲ್ಲುದ್ರಲ್ಲೂ ಫೇಲ್ ಆಗಿದ್ದ. ಕನ್ನಡದಲ್ಲಿ ತಂಬಾಕು ಅಂತ ಬರೆಯತ್ತಲ್ಲಿ ತುಂಬಾಕು ಅಂತ ಬರೀತಿದ್ದ. ಒಂದ್ಸಲ ದಬ್ಬಾಳಿಕೆ ಅಂತ ಬರೆಯಕ್ ಹೋಗಿ ದಬ್ಬಾಕಳ್ಳಿ ಅಂತ ಬರೆದು ಬಡಸ್ಕೊಂಡ್ ಬಂದಿದ್ದ.
ಅಷ್ಟೇ ಅಲ್ಲಪ್ಪ, ಒಂದ್ಸಲ ಸೀತಾರಾಮ್ ಆಸ್ಪತ್ರೆ ಉದ್ಘಾಟನೆಗೆ ಬನ್ನಿ ಅಂತ ಪ್ರಿಂಟ್ ಮಾಡ್ಸೋ ಬದ್ಲು ಸೀತಾರಾಮ್ ಸತ್ರೆ ಉದ್ಘಾಟನೆಗೆ ಬನ್ನಿ ಅಂತ ಬರೆಸ್ಕೊಂಡು ನಾಯಿಗೆ ಹೊಡೆದಂಗ್ ಹೊಡೆಸ್ಕೊಂಡಿದ್ದ. ಅಪ್ಪ ಅಮ್ಮ ಏನಪ್ಪ? ನನ್ನ ಮಗನ್ ಮುಂದೆ ನೀವು ನನ್ನ ಮಾನನ ಅವಮಾನ ಮಾಡ್ತಾ ಇದ್ದೀರಾ? ನೋಡಿದ್ರ ಇವತ್ತು ನಿಮ್ ಮಗನ್ ಮುಂದೆ ನಿಮ್ ಮರ್ಯಾದೆ ತೆಗಿತಿದ್ದಾರೆ, ನಾಳೆ ಇಡೀ ಊರಿನ ಮುಂದೆ ಮರ್ಯಾದೆ ತೆಗಿತಾರ್ರಿ. ಬಂದ್ಲು ಸುಪ್ನಾತಿ ಸುಬ್ಬಿ ಅವಳು, ನೋಡ್ರಿ ಅವಳನ್ನ ಪಾರಾಯಣ ಮಾಡ್ಬೇಕಾದ್ರೆ ಪ್ರಾಣನ ತೆಗಿಯಕ್ ಬಂದ್ಬಿಡ್ತು ಗೂಬೆ. ಅಪ್ಪ ಅಮ್ಮ ನೀವ್ ಯಾರಿಗ್ ಬೈತಾ ಇದ್ರಿ? ಅಪ್ಪ ಅಮ್ಮ ಅವಳಿಗೆ ನನ್ನ ಹೆಂಡತಿಗೆ ನಿಂಗ್ ಬೈತವ್ರ ಕಣೆ. ನೋಡ್ರಿ, ನನಗೆ ಇವ್ರ ಜೊತೆ ಇರೋದಕ್ಕೆ ಆಗೋದಿಲ್ಲ. ಈ ಸಿಟಿಲಿ ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡೋದು ಅಂದ್ರೆ ಗೂಡ್ಸ್ ಆಟೋಲಿ ಬುಲ್ಡೋಸರ್ ಸಾಗಿಸ್ದಂಗೆ ರೀ. ಸ್ವಲ್ಪ ದಿನ ಚಿನ್ನ ಅಡ್ಜಸ್ಟ್ ಮಾಡ್ಕೋ. ಹ್ಞೂನಮ್ಮ, ಒಂದ್ ಸ್ವಲ್ಪ ದಿನ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾವು ಸತ್ತೋಗ್ತಿವಲ್ಲ, ನೀವಿಬ್ರು ಸುಖವಾಗಿರಿ. ನಾವ್ ಸಾಯ್ಲಿಲ್ಲ ಅಂದ್ರು ಈ ನನ್ನ ಮಗ ಕಲ್ ತಗೊಂಡ್ ಮೇಲೆ ಎತ್ತಕ್ ಬಿಡ್ತಾನೆ, ಸತ್ತೋಗ್ಬಿಡ್ತೀವಿ. ಅವಾಗ ನೀನ್ ಅನುಕೂಲ ತಕ್ಕಂಗೆ ಇದ್ಬಿಡು. ಅಮ್ಮ ಅಪ್ಪ ಯಾಕೆ ನನಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದೀರಾ? ನಾನ್ ಹಂಗನ್ನ ಇನ್ ಹೆಂಗಂದ್ಯೋ? ನಾನು ಚುಚ್ಚಿ ಚುಚ್ಚಿ ಆಗೋ ತರ ಮಾತಾಡಿಲ್ಲ. ನೋಡಿದ್ರ ನಿಮ್ ಮನ್ಸ್ ನೋಸಕ್ಕೆ ಅಂತಾನೆ ಹೀಗೆಲ್ಲ ಮಾತಾಡ್ತಿದಾರ್ರಿ. ಅವ್ರಿಗೆ ನಾವಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ಲ. ಪಿತೃ ಪಿಲ್ಲಿ. ಅಪ್ಪ ಅಮ್ಮ ಯಾರಿಗ್ ಬೈತಾ ಇದ್ದೀರಾ? ಅವಳಿಗೆ. ನನ್ನ ಹೆಂಡತಿಗೆ ಮತ್ ನಿಂಗ್ ಬೈತವ್ರ ಕಣೆ. ಸುಮ್ನೆ ಇರ್ರಿ. ಅಲ್ಲ, ನನ್ನ ಮಗನ್ನ ಗಿಣಿ ಮರಿ ತರ ಸಾಕಿದ್ದೆ, ನೀನು ಬಂದ ಮೇಲೆ ನಾಯಿ ಮರೆ ಆಗಿದ್ದಾನೆ. ಅಪ್ಪ ಅಮ್ಮ ಈಗ ಯಾರಿಗ್ ಬೈದ್ರಿ? ನಿನಗೆ. ನಂಗ್ ಬೈದ್ರು ಕಣೆ. ಮುಗಿಸ್ಕೊಳ್ಳಿ. ಅಜ್ಜಿ ಅಜ್ಜಿ ಓನ ಬಂಗಾರ. ಅಜ್ಜಿ ಓನಮ್ಮ. ಅದಕ್ಕೆ ನಾ ಅಮ್ಮ ಅಪ್ಪಂಗ ಅವಾಗ ನೀನು ಬೋಗಳಿ ಅದೇನ ಬೋಗಳಿ ಅಂತಿರ್ತಾರೆ. ನೋಡ್ರಿ, ಈ ಮನೇಲಿ ನಾನಿರ್ಬೇಕು ಇಲ್ಲ ಇವ್ರಿರ್ಬೇಕು. ನನ್ ಕೈಲಿದೆಲ್ಲ ಸಹಿಸೋದಕ್ ಆಗಲ್ಲ ರೀ. ವೃದ್ಧಾಶ್ರಮಕ್ ಸೇರ್ಸೋಣ ಅಂದಿದ್ವಲ್ಲ, ಏನ್ ಮಾಡದ್ರಿ? ನಾನ್ ಬೇಕಾದ್ರೂ ಮುಚ್ಚಬಹುದು, ನಿಂದ ಬಾಯಿ ಮುಚ್ಚಕ್ ಆಗಲ್ಲ ಕಣೆ. ಲೇ, ಏನೋ ಇದು ಸ್ಕಿಟ್ಟಪ್ಪ. ಸ್ಕಿಟ್ ಗೊತ್ತಪ್ಪ, ಅವಳ ಡೈಲಾಗ್ ಅರ್ಥ ಏನೋ? ಹೊಲ ಉಳ್ದಿರೋ ಎತ್ತಿಗೆ ಹಾಲ್ ಕೊಡ್ದಿರೋ ಹಸುಗೆ ಬಿಟ್ಟಿ ಹುಲ್ ಹಾಕಕ್ ಆಗಲ್ಲ ಅಂದೆ. ಅಪ್ಪ ಅಮ್ಮ ನೀವು ಬೇಜಾರ್ ಮಾಡ್ಕೋಬಿಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹೌದಪ್ಪ, ಬೆನ್ನಿಗೆ ಚೂರಿ ಹಾಕಿ ಮಕಾನೇ ನೋಡಿಲ್ಲ ಸಾರಿ ಅಂದಂಗಾಯ್ತು. ನಾವೇನ್ ಹೋಗ್ಬೇಕಾ? ಹೋಗ್ತೀವಿ ಬಿಡು. ಅಜ್ಜಿ ಅಜ್ಜಿ ಇವತ್ತು ಸ್ಕೂಲಲ್ಲಿ ನನ್ನ ಫ್ರೆಂಡ್ ಕಾಲ್ ತುಳಿದು ಸಾರಿ ಅಂದೆ. ಸಣ್ಣ ಮಕ್ಕಳಿಗೆ ಕಾಲ್ ತುಳಿದ್ರೆ ಸಾರಿ ಕೇಳ್ತಾರೆ, ಎದೆ ಯುದ್ಧ ಬೆಳೆಸಿದ ಮಗ ಎದೆಗೋದ್ರು ಸಾರಿ ಕೇಳ್ತಿಲ್ಲ. ಅಪ್ಪ ಅಮ್ಮ ನೀವೀಗ ಹೋಗ್ಲೇಬೇಕಾ? ಸರಿ ಅಪ್ಪ ಅಮ್ಮ, ಇಲ್ಲೇ ಇದ್ರೆ ಅವಳಿಗೆ ನಿಮ್ ಟಾರ್ಚರ್ ಕೊಡ್ತಾಳೆ, ಸಹಿಸ್ಕೊಳಕ್ ಆಗಲ್ಲ. ನೀವು ವೃದ್ಧಾಶ್ರಮಕ್ಕೆ ಹೋಗ್ಬಿಡಿ, ನಾ ಮಂತ್ಲಿ ಪೇಮೆಂಟ್ ಕಳಿಸ್ತೀನಿ, ಆಯ್ತಾ? ಅದೇನ್ ಬ್ಯಾಡಪ್ಪ, ನಾವು ಡೈಲಿ ವಾಕಿಂಗ್ ಹೋಗ್ಬೇಕಾದ್ರೆ ನಾವೇ ಒಂದ್ ವೃದ್ಧಾಶ್ರಮ ನೋಡ್ಕೊಂಡಿದೀವಿ, ಚೀಪ್ ಅಂಡ್ ಬೆಸ್ಟ್. ನಾವಿಬ್ರು ಅಲ್ಲೇ ಸೆಟ್ಲ್ ಆಗ್ತೀವಿ. ಅದು ಹಂಗಲ್ಲ ಅಪ್ಪ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡೇನಪ್ಪ ಈ ನಿರ್ಧಾರಕ್ಕೆ ಬಂದಿರೋದು. ಹೋಗ್ಲಾಗೆ ತಗೊಂಬ. ಇರಿ ಅಪ್ಪ ಅಮ್ಮ, ನಾನೇ ತಗೊಂಡ್ ಬರ್ತೀನಿ. ಅಮ್ಮ ಅಮ್ಮ ನಾನು ಅಜ್ಜಿ ತಾತ ಜೊತೆ ಹೋಗ್ತೀನಿ. ಅಯ್ಯೋ ಬಂಗಾರ, ನಾನು ಹೋಗ್ತೀನಿ ಅಜ್ಜಿ ತಾತ ಜೊತೆ. ನಾನು ಹೋಗ್ತೀನಿ. ಒಂದು ಬಿಟ್ಟು ಅಂದ್ರೆ ಅವ್ರೇನ್ ಒನ್ ಡೇ ಟ್ರಿಪ್ ಹೋಗ್ತಿದಾರ, ಅವ್ರ ಜೊತೆ ಹೋಗಕ್ಕೆ ಹೋಗ್ತಾನಂತೆ. ಬಿದಿರ ಮನೇಲಿ ಇಲ್ಲ, ನಂಗೆ ಅಜ್ಜಿ ತಾತ ಬೇಕು, ನಂಗೆ ಅವ್ರನ್ನ ಬಿಟ್ಟಿರಕ್ ಆಗಲ್ಲ. ತಾತ ಇಲ್ಲ ಕಂದ. ಸುಮ್ನೆ ಬಿದ್ದಿದ್ರೆ ಸರಿ. ಈಗ ಯಾವ್ದೇ ವೇಸ್ಟ್ ಗಳು ಇಲ್ಲಿ ಇರಬಾರ್ದು ಅಂದ್ರೆ ಆ ವೇಸ್ಟ್ ಗಳ ಜೊತೆ ಹೋಗ್ತಾನಂತೆ. ಅಪ್ಪ ಅಮ್ಮ ಏನಪ್ಪ, ನಿಜವಾಗ್ಲೂ ಹೋಗ್ತೀರಾ? ನಿಜವಾಗ್ಲೂ ಹೋಗ್ತೀವಿ. ಸರಿ ಅಪ್ಪ ಅಮ್ಮ. ಅಪ್ಪ ಅಮ್ಮ ಏನಪ್ಪ, ನಾನೇ ಬಿಟ್ಟು ಬರ್ತಿದ್ದೆ. ಬೇಡ ಕಣಪ್ಪ, ಅಷ್ಟು ಉದ್ದ ತೆಂಗಿನ ಮರ ಏರ್ದವಂಗೆ ಎರಡು ಎಳ್ನೀರ್ ಕೇಳೋದ್ ಕಷ್ಟನಾ? ನಮ್ ದಾರಿ ನಾವ್ ನೋಡ್ಕೋತೀವಿ. ಈಗ ನಮ್ಮ ಅಪ್ಪ ಅಮ್ಮ ಹೋದ್ರಲ್ಲ, ಒಟ್ಟು ಈಗ ನಿನ್ಗೀಗ ಒಟ್ಟು ಸಮಾಧಾನ ಆಯ್ತಾ? ಆರಾಮ ಆಯ್ತಾ? ಸಮಾಧಾನ ಆಯ್ತಾ? ಸಮಾಧಾನ ಏನ್ ಬಂತು, ಹಾಲ್ ಕುಡ್ದಷ್ಟು ಖುಷಿ ಆಗ್ತಾ ಇದೆ. ಹಲೋ, ಹೇಳಮ್ಮ. ಹೌದಾ? ಸರಿ ಆಯ್ತಮ್ಮ. ಏನು ಅಂದ್ರೆ? ನಾನೇನು ಅಂದಿಲ್ಲ, ಸುಮ್ಮನೆ ಕುಂತೀನಿ ಇಲ್ಲಿ. ಅಯ್ಯೋ ರೀ, ನಮ್ಮಪ್ಪ ಹೋದ್ಮೇಲೆ ನಮ್ಮಮ್ಮ ಒಂಟಿ ಆಗಿದಾರಂತೆ ರೀ. ಹೌದಾ? ಅಲ್ಲಿ ಚಂದ್ರಪ್ರಭಾನು ಒಂಟಿ ಆಗಿದಾರ, ಹೋಗಿ ಮದುವೆ ಕೇಳು.